ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅರೇಬಿಯನ್ ಫುಡ್ ಆದಂಥ ಕಬ್ಸಾ ರೆಸಿಪಿ ಮಾಡ್ತಾಯಿದ್ದೇನೆ. ಇಲ್ಲಿ ನಾನು ಚಿಕನ್ ಕಬ್ಸಾ ಮಾಡ್ತಾಯಿದ್ದೇನೆ. ತುಂಬಾ ಟೇಸ್ಟಿಯಾಗುತ್ತೆ ಈ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಫಸ್ಟ್ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಜೀರಾ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 10-12 ಏಲಕ್ಕಿ ಹಾಕಿದ್ದೀನಿ, ಮತ್ತು ಒಂದು 6 ಲವಂಗ ಹಾಕಿದ್ದೀನಿ, ಮತ್ತು ಸ್ವಲ್ಪ ಒಂದು 4-5 ಪೀಸ ಚಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ಟಾರ್ ಅನೈಸ್ ಬರುತ್ತಲ್ಲ, ಅದು ಕಟ್ಟಾಗಿದೆ, ಅದು ಒಂದು ಹಾಕಿದರೆ ಸಾಕಾಗುತ್ತೆ. ನಂತರ ಜಾವಿತ್ರಿ ಹಾಕೋಬೇಕು, ಅದು 1 ಪೀಸ್ ಹಾಕೋಬೇಕು. ನನ್ನ ಹತ್ರದಲ್ಲಿ ಪೌಡ್ರ್ ಇರೋದ್ರಿಂದ ನಾನು ಪೌಡ್ರ್ ಹಾಕೋತಾ ಇದ್ದೀನಿ. ಮತ್ತು ಒಂದು ದೊಡ್ಡ ಏಲಕ್ಕಿ, ಮತ್ತು ಒಂದು 10-15 ಪೆಪ್ಪರ್, ಕರಿಮೆಣಸು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಲೋವಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟು ಇದನ್ನು ಕಲರ್ಸ್ ಚೇಂಜ್ ಮಾಡ್ಕೋಬಾರ್ದು. ಜಸ್ಟ್ ಇದರ ಮಾಯಿಶ್ಚರ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೊಂದು ಮಸಾಲ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಈಗ ಇದು ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ, ಒಳ್ಳೆ ಅರೋಮಾ ಬರ್ತಾಯಿದೆ. ಈಗ ಇದನ್ನು ತಣ್ಣಗಾದ್ಮೇಲೆ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ನಾನು 1 kg ಬಾಸ್ಮತಿ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟರೆ ಸಾಕಾಗುತ್ತೆ. ಈಗ ಮಸಾಲ ಎಲ್ಲ ಪೌಡ್ರ್ ಮಾಡಿದ್ದೀನಿ. ಈಗ ಒಂದು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಅದರಲ್ಲಿ ನೋಡಿ ಈ ಥರ ಕಟ್ ಮಾಡಿದ್ದೀನಿ, 8 ಪೀಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಲೆಗ್ ಪೀಸ್ನೆಲ್ಲ ಈ ಥರ ಕಟ್ ಹಾಕ್ಕೋಬೇಕು. ಯಾಕಂದರೆ ಮಸಾಲೆಲ್ಲ ಒಳಗಡೆ ಅಬ್ಸರ್ವ್ ಆಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಸ್ಮಾಲ್ ಪೀಸಲ್ಲಿ ಬೇಕಾದರೂ ಮಾಡ್ಕೋಬೋದು, ಆದರೆ ದೊಡ್ಡ ಪೀಸ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಕಬ್ಸಾ ಮಾಡೋಕ್ಕೆ. ನೋಡಿ, ಚೆನ್ನಾಗಿ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮಸಾಲೆ ಎಲ್ಲ ಕಡಿಮೆ, ಯಾಕಂದರೆ ಅರೇಬಿಯನ್ ಫುಡ್ ಆಗಿರೋದ್ರಿಂದ ಜಾಸ್ತಿ ಸ್ಪೈಸಿ ಇರೋಲ್ಲ. ಆದರೆ ಸ್ವಲ್ಪ ಸ್ಪೈಸಿ ಮಾಡಬೇಕು ಅಂತ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರೆಡ್ ಚಿಲ್ಲಿ ಪೌಡ್ರೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅರ್ಧದಷ್ಟು ಹಾಕಿದ್ದೀನಿ, ಇನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಇದು ನೆಕ್ಸ್ಟ್ ಯೂಸ್ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಸ್ಪೈಸಿಗೋಸ್ಕರ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ, ಯಾಕಂದರೆ ಆ್ಯಕ್ಚುಲಿ ಇದು ಅರೇಬಿಯನ್ ಫುಡ್ ಸ್ಪೈಸಿ ಇರಲ್ಲ. ಅದನ್ನು ಸ್ವಲ್ಪ ಸ್ಪೈಸಿಗೋಸ್ಕರ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 1-1.5 ಟೀ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಉಪ್ಪೆಲ್ಲ ಚಿಕನ್ನ ಅಬ್ಸರ್ವ್ ಮಾಡಿಕೊಳ್ಳಿ ಅಂತ. ಈಗ ಇದನ್ನು ಮ್ಯಾರಿನೇಟ್ ಮಾಡಿ ಅಟ್ಲೀಸ್ಟ್ 1 ಅವರ್ ಆದರೂ ಇಟ್ಕೋಬೇಕು, ಯಾಕಂದರೆ ಮಸಾಲೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿರುತ್ತೆ. ಈಗ ಇದಕ್ಕೆ ಲೆಮನ್ ಜೆಸ್ಟ್ ಹಾಕೋತಾ ಇದ್ದೀನಿ. ಲೆಮನ್ ಜೆಸ್ಟ್ ಅಂದರೆ ಒಂದು ನಿಂಬೆಹಣ್ಣು ಚೆನ್ನಾಗಿ ತೊಳೆದಿರಬೇಕು. ಲೆಮನ್ನ ಕ್ಲೀನ್ ಲೆಮನ್ ತೆಗೆದು ಈ ಥರ ಅದರ ಸಿಪ್ಪೆನ ಸ್ವಲ್ಪ ಈ ಥರ ಗ್ರೇಟ್ ಮಾಡಿ ಹಾಕೋಬೇಕು. ಅದರ ವೈಟ್ ಪೋರ್ಷನ್ ಹಾಕೋಬಾರ್ದು, ಬರೀ ಮೇಲ್ಗಡೆ ಇರೋವಂಥ ಎಲ್ಲೋನ ಹಾಕೋಬೇಕು. ನೋಡಿ, ಕೇರ್ಫುಲ್ಲಾಗಿ ಈ ಥರ ಗ್ರೇಟ್ ಮಾಡ್ಕೋಬೇಕು. ಲೆಮನ್ ಜೆಸ್ಟ್ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ನಾವು ಮಾಡ್ತಿರೋ ಕಬ್ಸಾ. ನೋಡಿ, ಇದೊಂದು ಅರ್ಧ ಟೀ ಸ್ಪೂನಷ್ಟು ಬಂದರೆ ಸಾಕಾಗುತ್ತೆ. ಕೇರ್ಫುಲ್ಲಾಗಿ ಬರೀ ಎಲ್ಲೋ ಪೋರ್ಷನ್ನ ಈ ಥರ ಗ್ರೇಟ್ ಮಾಡಿ ಹಾಕೋಬೇಕು. ನೋಡಿ, ಈ ಥರ ವೈಟ್ ಪೋರ್ಷನ್ ಹಾಕಬಾರ್ದು, ಅದು ಕಹಿ ಆಗುತ್ತೆ. ಎಲ್ಲೋ ಪೋರ್ಷನ್ ಹಾಕೋದ್ರಿಂದ ಕಹಿ ಬರೋಲ್ಲ ಮತ್ತು ಟೇಸ್ಟ್ ಆಗುತ್ತೆ. ನೋಡಿ, ಹೇಗೆ ಕೇರ್ಫುಲ್ಲಾಗಿ ಅದನ್ನು ಗ್ರೇಟ್ ಮಾಡ್ಕೋತಾ ಇದ್ದೀನಿ ಅಂತ ನಾನು ತೋರಿಸ್ತೀನಿ, ಹೇಗೆ ಗ್ರೇಟ್ ಮಾಡಿದ್ದೀನಿ ಅಂತ. ನೋಡಿ, ಎಲ್ಲೋ ಪೋರ್ಷನ್ ಯಾವುದು ಹಾಕಿಲ್ಲ. ನೋಡಿ ಹೇಗೆ ಬಂದಿದೆ ಅಂತ, ಈ ಥರ ಬರುತ್ತೆ. ಅದೊಂದು ಅರ್ಧ ಟೀ ಸ್ಪೂನಷ್ಟು ಹಾಕಬೇಕು. ಮತ್ತು ಸ್ವಲ್ಪ ಹುಳಿಗೋಸ್ಕರ 2 ನಿಂಬೆಹಣ್ಣಿನ ಜ್ಯೂಸ್ ಹಾಕೋತಾ ಇದ್ದೀನಿ, ನಿಂಬೆ ರಸ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ 1 ಅವರ್ ಬಿಡಬೇಕು. ನೋಡಿ, ಮಸಾಲೆಲ್ಲ ಚೆನ್ನಾಗಿ ಇದಕ್ಕೆ ಎಲ್ಲ ಚಿಕನಿಗೂ ಚೆನ್ನಾಗಿ ಅಪ್ಲೈ ಮಾಡಬೇಕು. ನೋಡಿ, ಈ ಥರ ಅಪ್ಲೈ ಮಾಡಿ ಇಡಬೇಕು. ಒಂದು ಅರ್ಧ ಗಂಟೆ ಬಿಡ್ತೇನೆ. ಈಗ ಕಬ್ಸಾ ಮಾಡೋಕ್ಕೆ ಶುರು ಮಾಡೋಣ. ಬೇಸಿಕ್ ಸ್ಟೆಪ್ಪೆಲ್ಲ ಆಯಿತು. ಈಗ ಕಬ್ಸಾ ಮಾಡೋಕ್ಕೆ ಇಲ್ಲಿ ನಾನೊಂದು ದೊಡ್ಡ ಪ್ಯಾನ್ ತೊಗೊಂಡಿದ್ದೇನೆ. ಅದಕ್ಕೆ ಒಂದು
ಅರ್ಧ ಕಪ್ಪಷ್ಟು ತುಪ್ಪ ಹಾಕೋಬೇಕು. ನಂತರ ಅದಕ್ಕೆ 2 ಬೇ ಲೀಫ್ ಮತ್ತು ಒಂದು 10 ಕರಿಮೆಣಸು ಹಾಕೋತಾ ಇದ್ದೀನಿ. ಅದು ಬಿಸಿಯಾಗಲಿ. ನಂತರ ಅದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬರೀ 2 ಈರುಳ್ಳಿ ಸಾಕಾಗುತ್ತೆ. ಈಗ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಸ್ಟರ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವೆರೈಟಿ ಬಿರಿಯಾನಿ ರೆಸಿಪಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯಾವಾಗಲೂ ಬಿರಿಯಾನಿ ಮಾಡಿ ಸರ್ವ್ ಮಾಡ್ತಾ ಇರ್ತೀವಲ್ಲ, ಈಗ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿ ಒಂದು ಕಬ್ಸಾ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಹಾಕಬೇಕು, ಎಲ್ಲ ಮಸಾಲ ಜೊತೆಯಲ್ಲಿ. ಇಲ್ಲಿ ಬೌಲಲ್ಲಿದೆಯಲ್ಲ ಅದನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಜೊತೆ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಿಂದನೇ ಟೇಸ್ಟ್ ಬರೋದು. ನೋಡಿ ಈ ಥರ ಮಸಾಲ ತುಪ್ಪದಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಪರಿಮಳ ಬರುತ್ತೆ. ಮಸಾಲ ಕೂಡ ನಾವು ಮಾಡಿದ್ದೀವಲ್ಲ, ಒಳ್ಳೆ ಪರಿಮಳ ಬರ್ತಾಯಿದೆ. ಫುಲ್ ಕಿಚನ್ ಸ್ಪ್ರೆಡ್ ಆಗಿದೆ, ಅಷ್ಟು ಚೆನ್ನಾಗಿದೆ ಅದು ಅರೋಮ. ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಚಿಕನ್ನ ಚೆನ್ನಾಗಿ ಸ್ಟರ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಒಂದು ಅಟ್ಲೀಸ್ಟ್ 5 ಮಿನಿಟ್ಸ್ ಆದರೂ ಈ ಥರ ನಾವು ಫ್ರೈ ಮಾಡ್ಕೋಬೇಕು. ಒಂದು ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ನಾನು ಮಸಾಲ ಮಾಡಿ ಇಟ್ಕೊಂಡಿದ್ನಲ್ಲ ಪೌಡರ್ ಫುಲ್ ಹಾಕಿಲ್ಲ, ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ಸ್ವಲ್ಪ ತೆಗೆದಿಟ್ಟಿದ್ದೆ. ಅದನ್ನು ಈ ಸ್ಟೇಜಲ್ಲಿ ಹಾಕೋಬೇಕು. ಈಗ ಇದಕ್ಕೆ ಆ ಪೌಡರೆಲ್ಲ ಹಾಕಿ ನಾವು ಫ್ರೈ ಮಾಡಿದಾಗ ನೋಡಬೇಕು ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಈಗ ಮತ್ತು ಒಂದು ಸ್ವಲ್ಪ ಸ್ಪೈಸಿ ಇರಲಿ ಅಂತ 3 ಗ್ರೀನ್ ಚಿಲ್ಲಿನ ಈ ಥರ ಜಜ್ಜಿ ಹಾಕೋತಾ ಇದ್ದೇನೆ ಚಿಕನ್ ಜೊತೆಲೆ. ಅದನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಮಾಡ್ಕೋಬೇಕು ಈ ಥರ. ನೋಡಿ ಫ್ರೈ ಮಾಡಾಯಿತು, ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಮಸಾಲೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ. ಈಗ ಈ ಸ್ಟೇಜಲ್ಲಿ ಒಂದು 3-4 ಟೊಮ್ಯಾಟೋನ, ಒಂದು 4 ಟೊಮ್ಯಾಟೊ ಬೇಕಾಗುತ್ತೆ ದೊಡ್ಡ ಸೈಜಿಂದು. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಇದ್ರ ಜೊತೆಯಲ್ಲಿ ಚಿಕನ್ ಜೊತೆಯಲ್ಲಿ ಮತ್ತು ಟೊಮ್ಯಾಟೋನ ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡೋದ್ರಿಂದ ಚಿಕನ್ ಟೇಸ್ಟ್ ಜಾಸ್ತಿ ಆಗುತ್ತೆ. ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಚೆನ್ನಾಗಿ ಮಸಾಲೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಚಿಕನ್ನ. ಈಗ ನೋಡಿ 5 ಮಿನಿಟ್ಸ್ ಆಯಿತು. ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ. ಈಗ ಇದಕ್ಕೆ ನೀರು ಹಾಕೋಬೇಕು. ನೀರಲ್ಲಿ ಚಿಕನ್ನ ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ ಇಲ್ಲೊಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಮಿಕ್ಸ್ ಕೊಟ್ಟು ಈಗ ನೀರು ಯಾವ ಮೆಜರಲ್ಲಿ ಹಾಕಬೇಕು ಅಂದರೆ, ನಾವು ಇಲ್ಲಿ ಅಕ್ಕಿನ ಎಷ್ಟು ತೊಗೊಂಡಿದ್ದೀವಿ, ಅಕ್ಕಿ ನಾನಿಲ್ಲಿ 3 ಗ್ಲಾಸ್ ತೊಗೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ಅಂತ ತೋರಿಸ್ತೀನಿ. ಆ ಗ್ಲಾಸಲ್ಲಿ ಡಬಲ್ ನೀರು ಹಾಕೋಬೇಕು. ಈಗ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ 6 ಗ್ಲಾಸ್ ನೀರನ್ನು ಹಾಕಬೇಕು. ಈಗ ಚಿಕನ್ ಅದರಲ್ಲಿ ಬೆಂದು ಸ್ವಲ್ಪ ನೀರು ಕಡಿಮೆ ಆಗುತ್ತೆ. ಆವಾಗ ಅಕ್ಕಿ ಕೂಡ ನೆಂದಿರುತ್ತಲ್ಲ, ಆವಾಗ ಕರೆಕ್ಟ್ ಆಗುತ್ತೆ ಅಕ್ಕಿ ಬೇಯೋಕ್ಕೆ. ಈಗ ನೋಡಿ ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ಇದೇ ಗ್ಲಾಸಲ್ಲಿ ಮೆಜರ್ ಮಾಡಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 6 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಈಗ ಈ ನೀರಲ್ಲಿ ಚಿಕನ್ ಸ್ವಲ್ಪ ಬೇಯಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಫಸ್ಟ್ ಚಿಕನ್ ಬೇಯಬೇಕು. ನೋಡಿ ಅಲ್ಲಿ ಕ್ಲೋಸ್ ಮಾಡಿ ಇಡ್ತೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಉಪ್ಪು ಕರೆಕ್ಟ್ ಇರುತ್ತೆ, ಯಾಕಂದರೆ ನಾವು ಉಪ್ಪು ಹಾಕಿರ್ತೀವಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ. ನಂತರ ಉಪ್ಪು ಬೇಕು ಅಂದರೆ ನಂತರ ಹಾಕ್ಕೋಬೋದು. ಈಗ ಇದು ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಈಗ ಚಿಕನ್ ಬೆಂದಿದೆಯಾ ಅಂತ ಚೆಕ್ ಮಾಡಬೇಕು. ನೋಡೋಣ, ಒಂದು ಮಿಕ್ಸ್ ಕೊಟ್ಟು ಚಿಕನ್ ತೆಗೆದು ತೋರಿಸ್ತೀನಿ ಚಿಕನ್ ಬೆಂದಿದೆಯಾ ಅಂತ. ಸ್ವಲ್ಪ ದೊಡ್ಡ ಪೀಸ್ ಇದೆಯಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಬೇಯೋಕ್ಕೆ. ಚೆನ್ನಾಗಿ ಬೇಯಬೇಕು ಒಳಗಡೆ ಎಲ್ಲ. ನೋಡಿ ಈ ಥರ ಒಂದು ಪೀಸ್ ತೆಗೆದು ಒಂದು ನೈಫಲ್ಲಿ ಈ ಥರ ಕಟ್ ಮಾಡಿ ನೋಡಬೇಕು. ಫುಲ್ ಕಟ್ ಮಾಡಬಾರ್ದು,
ಸ್ವಲ್ಪ ಹೀಗೆ ನೈಫನ್ನು ಚುಚ್ಚಿ ನೋಡಬೇಕು ಚೆನ್ನಾಗಿ ಬೆಂದಿದೆಯಾ ಅಂತ. ಚಿಕನ್ನೆಲ್ಲ ಬೆಂದಿದೆ ಚೆನ್ನಾಗಿ. ಈಗ ಚಿಕನ್ನೆಲ್ಲ ತೆಗಿಬೇಕು. ನೋಡಿ ಚಿಕನ್ನೆಲ್ಲ ತೆಗಿತಾ ಇದ್ದೀನಿ. ಕೇರ್ಫುಲ್ಲಾಗಿ ತೆಗಿಬೇಕು, ಯಾಕಂದರೆ ನೀರೆಲ್ಲ ಬಿಸಿ ಇದೆಯಲ್ಲ. ಎಲ್ಲ ಚಿಕನ್ ತೆಗೆದು ಹೊರಗಡೆ ಇಡ್ತಾ ಇದ್ದೀನಿ. ನೋಡಿದ್ರಲ್ಲ ಕಬ್ಸ ಮಾಡೋ ಮೆಥಡ್ ಇದೇ ಥರ ಮಾಡಬೇಕು. ಕಬ್ಸ ಮಾಡೋದು ಇದೇ ಥರ, ತುಂಬ ಟೇಸ್ಟಿ ಆಗುತ್ತೆ. ಈಗ ಚಿಕನ್ ಬೇಳೆ ಬೇಯಿಸಿರ್ತೀವಲ್ಲ ನೀರಲ್ಲಿ, ಆವಾಗ ನೀರು ಜಾಸ್ತಿ ಟೇಸ್ಟಾಗಿರುತ್ತೆ. ನೋಡಿ ನೀರು ಸ್ವಲ್ಪ ಆರಿದೆ. ನಾನಿಲ್ಲಿ 6 ಗ್ಲಾಸ್ ಹಾಕಿದ್ದೆ. 6 ಗ್ಲಾಸ್ ಅಂದರೆ ಈಗ ಒಂದು 5 ಗ್ಲಾಸ್ ಆದರೂ ಆಗಿದೆ. ಇಷ್ಟು ನೀರು ಸಾಕಾಗುತ್ತೆ, ಯಾಕಂದರೆ ಅಕ್ಕಿನ ನೆನೆಸಿಟ್ಟಿರ್ತೀವಲ್ಲ, ಸೊ ಇಷ್ಟು ಸಾಕಾಗುತ್ತೆ. ಮತ್ತು ಅಕ್ಕಿನ ಅರ್ಧ ಗಂಟೆನೇ ನೆನೆಸಿಡಬೇಕು, ಜಾಸ್ತಿ ನೆನೆಸಿಡಬಾರ್ದು. ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಸೊ ಉಪ್ಪು ಸ್ವಲ್ಪ ಹಾಕಿದ್ದೀನಿ. ನಂತರ ಇದು ಚಿಕನ್ ಕ್ಯೂಬ್ಸ್ ಬರುತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅದು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಇದೊಂದು ಕುದಿ ಬರ್ತಾ ಇದೆಯಲ್ಲ, ಈಗ ಈ ಬೇ ಲೀಫ್ ಕೆಲಸ ಮುಗೀತು. ಈಗ ಬೇ ಲೀಫ್ನ ತೆಗಿತಾ ಇದ್ದೀನಿ. 2 ಬೇ ಲೀಫ್ ಹಾಕಿದ್ದೆ, 2 ಕೂಡ ತೆಗಿತಾ ಇದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಾಕೋಬೇಕು, ನೆನೆಸಿರೋ ಅಂಥ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಡಬೇಕು. ನೆನೆಸಿಟ್ಟ ಮೇಲೆ ವಾಶ್ ಮಾಡಬಾರ್ದು, ಯಾಕಂದರೆ ಅಕ್ಕಿ ಎಲ್ಲ ಬ್ರೇಕ್ ಆಗುತ್ತೆ. ಈಗ ಅಕ್ಕಿನ ಚೆನ್ನಾಗಿ ಹಾಕೋತಾ ಇದ್ದೀನಿ. ಇಲ್ಲಿ ಕುದಿತಾ ಇರಬೇಕಾದ್ರೇ ಹಾಕೋಬೇಕು. ಗ್ಯಾಸ್ ಫ್ಲೇಮ್ನ ಲೋ ಮಾಡಿ ಹಾಕೋಬಾರ್ದು, ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿತಾ ಇರಬೇಕಾದ್ರೇ ಅಕ್ಕಿ ಹಾಕೋಬೇಕು. ನೋಡಿ ಎಲ್ಲ ಅಕ್ಕಿ ಹಾಕಾಯಿತು. ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಮಿಕ್ಸ್ ಕೊಟ್ಟು ಇದೊಂದು ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿ ಇಡಬೇಕು. ನೋಡಿ ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು ಕುದಿ ಬರಲಿ, ಕುದಿ ಬರೋವರೆಗೂ ವೇಟ್ ಮಾಡಬೇಕು. ವೇಟ್ ಮಾಡಿ ನಂತರ ಕುದಿ ಬಂದಮೇಲೆ ನೋಡಿ ಕುದಿ ಬರ್ತಾಯಿದೆ. ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಮಾಡ್ಕೋಬೇಕು. ನೋಡಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಗ್ಯಾಸ್ ಫ್ಲೇಮ್ನ ಲೋ ಮಾಡಿ ಇದನ್ನು ಬೇಯಿಸ್ಕೋಬೇಕು. ಮತ್ತೆ ಇದನ್ನು ಓಪನ್ ಮಾಡೋಕ್ಕೆ ಹೋಗಬಾರ್ದು. ಲಾಸ್ಟಲ್ಲಿ ನೋಡೋಣ. ಈಗ ಅದು ಬೇಯೋಷ್ಟರಲ್ಲಿ, ಅಕ್ಕಿ ಬೇಯೋಷ್ಟರಲ್ಲಿ ಇಲ್ಲಿ ನಾವು ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನಲ್ಲಿ ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮ್ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಾದಾಮ್ ಗೋಡಂಬಿ ಎಲ್ಲ ಬೇಕಾಗುತ್ತೆ ಕಬ್ಸಾಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್. ರೈಸ್ ಜೊತೆ ಸ್ವಲ್ಪ ಕ್ರಿಸ್ಪಿಯಾಗಿ ಬಾದಾಮೆಲ್ಲ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ ಗೋಡಂಬಿ ಎಲ್ಲ ತೆಗೆದಾಯ್ತು. ಈಗ ಅದೇ ಪ್ಯಾನಲ್ಲಿ ಅದರಲ್ಲಿ ತುಪ್ಪ ಇದೆಯಲ್ಲ, ಅದರಲ್ಲೇ ಈಗ ನಾವೇನು ಚಿಕನ್ ತೆಗೆದಿದ್ದೀವಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಲರ್ ಬರುತ್ತೆ, ಒಂದು ಚೆನ್ನಾಗಿರೋಂಥ ಒಂದು ಕಲರ್ ಬರುತ್ತೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೂ ಕೂಡ ತಿನ್ನೋಕ್ಕೂ ಟೇಸ್ಟ್ ಆಗುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ಒಂದು 2-3 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಈಗ ಇದನ್ನು ಫ್ಲಿಪ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿರೋಂಥ ಕಲರ್ ಬಂದಿದೆ ಅಂತ. ನೋಡಿ ಚೆನ್ನಾಗಿ ಕಲರ್ ಬಂದಿದೆ. ನೋಡಿ ಈ ಥರ ಕಲರ್ ಬರಬೇಕು, ಕರೆಕ್ಟಾಗಿ ಫ್ರೈ ಆಗಬೇಕು. ತುಂಬ ಟೇಸ್ಟ್ ಆಗುತ್ತೆ ಈ ಥರ ಫ್ರೈ ಆದರೆ, ತುಂಬಾ ಟೇಸ್ಟ್ ಆಗುತ್ತೆ. ಒಂದು ಸಲ ಮಾಡಿ ನೋಡಿ, ಮತ್ತೆ ಮಾಡಿ ತಿಂತಾ ಇರ್ತೀರ, ಅಷ್ಟು ಟೇಸ್ಟ್ ಆಗುತ್ತೆ. ನೋಡಿ ಈಗ ಇದು ಒಂದು ಫ್ರೈ ಆಗ್ತಾ ಬಂತು. ಮತ್ತು ಇರೋ ಚಿಕನ್ನೆಲ್ಲ ಇದೇ ಥರ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಚಿಕನ್ ಒಂದು ಸೈಡ್ ಫ್ರೈ ಆಯ್ತಲ್ಲ, ಈಗೆಲ್ಲ ಫ್ಲಿಪ್ ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ಲಿಪ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಕಲರ್ ಬಂದಿದೆ, 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಬಂದಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಈ ಥರ ಫ್ಲಿಪ್ ಮಾಡ್ತಾಯಿದ್ದೀನಿ. ಒಂದು ಸ್ಪ್ಯಾಟುಲ ಹೆಲ್ಪಿಂದ ಫ್ಲಿಪ್ ಮಾಡ್ಕೊಳ್ಳಿ, ಈ ಥರ ಕೈಯಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಬಿಸಿ ಆಗುತ್ತೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ಫ್ರೈ ಮಾಡಾಯಿತು. ಈಗ ರೈಸ್ ಹತ್ರ ಬರೋಣ. ರೈಸ್ ಏನಾಗಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಈಗ ಇದಕ್ಕೊಂದು ಲೈಟಾಗಿ ಜೆಂಟ್ಲಿ ಒಂದು ಮಿಕ್ಸ್ ಕೊಡಬೇಕು. ಅಕ್ಕಿ ಬ್ರೇಕ್ ಆಗದೆ ಇರೋ ಹಾಗೆ ಮಿಕ್ಸ್ ಕೊಡಬೇಕು ಮೆಲ್ಲಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 1 ಮಿನಿಟ್ ಹಾಗೆ ಲೋ ಫ್ಲೇಮಲ್ಲಿಟ್ಟು ಒಂದು ದಮ್ ಬರಬೇಕಲ್ಲ, ಚೆನ್ನಾಗಿ ಸ್ಟೀಮ್ ಬರಬೇಕಲ್ಲ, ಅದಕ್ಕೆ 1 ಮಿನಿಟ್ ಹಾಗೆ ಬಿಡಬೇಕು ಲಿಡ್ ಕ್ಲೋಸ್ ಮಾಡಿ, ಒಂದು ಮಿಕ್ಸ್ ಕೊಟ್ಟು. ನಂತರ ಕಬ್ಸ ರೆಡಿ ಆಗುತ್ತೆ. ನಂತರ ಸರ್ವ್ ಮಾಡೋಣ. ಈಗ ನೋಡಿ ಒಂದೆಲ್ಲ ಮಿಕ್ಸ್ ಕೊಟ್ಟಿದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 1 ಮಿನಿಟ್ ಹಾಗೆ ಬಿಡ್ತೇನೆ.
ಅಂದರೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. 1 ಮಿನಿಟ್ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು. ನಂತರ ಕಪ್ಸ ರೆಡಿ ಆಗುತ್ತೆ. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಪ್ಸ ಮಾಡ್ಬೋದು ಅಂತ. ಈಗ ಕಪ್ಸ ಜೊತೆ ಸರ್ವ್ ಮಾಡೋಕ್ಕೆ ಒಂದು ಸತ್ತಾ ಸಾಸ್ ಅಂತ ಮಾಡ್ತಾರೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ಒಂದು 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಹುಳಿ ಇರುವಂಥ ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಒಂದು 2 ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. 2-3 ಹಾಕೋಬೋದು, ಯಾಕಂದರೆ ಖಾರ ಜಾಸ್ತಿ ಬೇಕು ಅಂದರೆ ಗ್ರೀನ್ ಚಿಲ್ಲಿ ಜಾಸ್ತಿ ಹಾಕೋಬೋದು. ಈಗ ಹುಳಿ ಟೊಮೆಟೊ ಆಗಿರೋದ್ರಿಂದ ನಾನಿಲ್ಲಿ ವಿನಿಗರ್ ಆಗಲಿ ಲೆಮನ್ ಆಗಲಿ ಯೂಸ್ ಮಾಡ್ತಿಲ್ಲ. ಹುಳಿ ಟೊಮೆಟೊ ಅಲ್ಲ ಅಂದರೆ ಸ್ವಲ್ಪ ವಿನಿಗರ್ ಹಾಕೋಬೇಕು, ಇಲ್ಲಾಂದರೆ ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೋದು. ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಒಂದು ಪೇಸ್ಟ್ ರೆಡಿ ಆಯ್ತಲ್ಲ. ಇದನ್ನು ಸತ್ತಾ ಸಾಸ್ ಅಂತಾರೆ ಕಪ್ಸ ಜೊತೆ ಸರ್ವ್ ಮಾಡೋಕ್ಕೆ. ಬನ್ನಿ ಈಗ ಕಪ್ಸ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಕಪ್ಸ ಅಂತ. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ